ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಸ್ಪರ್ಧೆ. ಬೇಡರ ಸಮುದಾಯದ ಜಗತ್ತಿನ ಮೊದಲ ಸಾಕ್ಷಾರ ಮಹಾನುಭಾವ ಮಹರ್ಷಿ ವಾಲ್ಮೀಕಿ ರಾಮಾಯಣ ಎಂಬ ಮಹಾನ್ ಗ್ರಂಥ ರಚನೆ ಮಾಡಿದ ಕಾರಣ ವಾಲ್ಮೀಕಿ ಆದಿ ಕವಿಯಾದದ್ದು. ಅವರ ಆದರ್ಶ ತತ್ವಗಳನ್ನ ಈಗಿನ ಮಕ್ಕಳಿಗೆ ತಿಳಿ ಹೇಳೋಣ ಎಂದು ಅಥಣಿಯ ಮಾಜಿ ಶಾಸಕರಾದ ಶಹಜಾನ್ ಡೊಂಗರಗಾವ, ಅಥಣಿ ಬಿಜೆಪಿ ಮಂಡಲ ಅಧ್ಯಕ್ಷ ಗಿರೀಶ್ ಬುಟಾಳಿ, ದರೆಪಾಟ್ ಖಣ್ಣವರ್, ಸಿದ್ದಪ್ಪ ಮುದುಕಣ್ಣವರ್, ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವದ ನಿಮಿತ್ತ ಅಶೋಕ್ ಯಲಹಡಗಿ ಅಧ್ಯಕ್ಷತೆಯಲ್ಲಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಕುದುರೆ ಗಾಡಿ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿಯವರ ಮಾರ್ಗದರ್ಶನದಲ್ಲಿ ಅಶೋಕ್ ಯಲಹಡಗಿ ಅಧ್ಯಕ್ಷತೆಯಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಸುಮಾರು 13 ವರ್ಷಗಳಿಂದ ಈ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಮುಂದೆಯೂ ಕೂಡ ಸಾಗಲಿ ಎಂದು ಶುಭ ಹಾರೈಸುತ್ತೇವೆ. ಮಹರ್ಷಿ ವಾಲ್ಮೀಕಿ ಅಪ್ಪಟ ಜ್ಞಾನವಂತ, ಸುಸಂಸ್ಕೃತ, ಸಂಸ್ಕಾರವಂತ, ಹಾಡುಗಳಲ್ಲಿ ಬೆಳೆದು ಬದುಕಿದ್ದರು. ಇಡೀ ಜಗತ್ತಿಗೆ ಆದರ್ಶವಾದ ಮಹಾಕವಿ ಮಹರ್ಷಿ ವಾಲ್ಮೀಕಿ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಎಂದರು. ರಾಮಾಯಣ ಸೃಷ್ಟಿ ಮಾಡಿರುವಂತಹ ಮಹರ್ಷಿ ಅಂದರೆ ಮಹಾಋಷಿ ವಾಲ್ಮೀಕಿ ಜಯಂತಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಈ ರಡ್ಡಟ್ಟಿ ಗ್ರಾಮದಲ್ಲಿ ಎಲ್ಲ ಸಮಾಜದ ಬಾಂಧವರು ಸೇರಿ ಇವತ್ತು ಆಚರಣೆ ಮಾಡುವಂಥದ್ದು. ಕನ್ನಡ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ರಾಮಾಯಣವನ್ನು ಸೃಷ್ಟಿ ಮಾಡಿ ಭಾರತ ದೇಶದ ಒಂದು ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿರುತ್ತ ಮಹಾಋಷಿ ವಾಲ್ಮೀಕಿಯವರ ಒಂದು ಸಾಧನೆ ಮತ್ತು ಕಾರ್ಯ ಅದನ್ನು ನಾವು ಇವತ್ತು ನೆನೆಸಿ ಅದನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ನಮಗೆ ಭಾಳ ಇವತ್ತು ಅವಶ್ಯದ ಅಂಥೇಳಿ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಮಹರ್ಷಿ ವಾಲ್ಮೀಕಿಯವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ರಡ್ಡಟ್ಟಿ ಗ್ರಾಮದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವ ಮೂಲಕ ಇಲ್ಲಿಯ ಒಂದು ಮಂಡಳಿಯವರು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆದಿಕವಿ ನಮ್ಮ ಮಹರ್ಷಿಯವರ ಬಗ್ಗೆ ನಾಡಿನ ಇವತ್ತು ಜನತೆಗೆ ಮಹರ್ಷಿಯವರ ಕುರಿತಾಗಿ ಒಂದು 2 ಮಾತುಗಳನ್ನು ಹೇಳೋದಂತಂದರೆ, ಅನೇಕ ಜನ ತಪ್ಪುಗಳನ್ನು ಮಾಡ್ತಾರೆ. ಆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಅದನ್ನು ಅವರು ಸರಿ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದಿದೆಯಲ್ಲ, ಅದು ಭಾಳ ಕಠಿಣವಾದ ಕೆಲಸ. ಅಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವರು ಇಡೀ ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ಮಹರ್ಷಿ ವಾಲ್ಮೀಕಿಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ಕ್ರೂರ ವ್ಯಕ್ತಿ ಋಷಿ ಆಗಬಲ್ಲ, ಮಹರ್ಷಿ ಆಗಬಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮಹನೀಯರು. ಅವರ ಒಂದು ತತ್ವ ಆದರ್ಶವನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದೇ ಅವರಿಗೆ ಸಲ್ಲಿಸುವ ಒಂದು ಗೌರವವಾದೀತು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಜಯಂತ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ರಡ್ಡಟ್ಟಿಯಲ್ಲಿ ವಿನೂತನವಾದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿನೂತನವಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎತ್ತಿನ ಗಾಡಿ ಶರ್ತಿ ಇರ್ಬೋದು, ಕುದುರೆ ಗಾಡಿ ಶರ್ತಿ ಇರ್ಬೋದು, ವಿವಿಧ ಶರ್ತಿಗಳನ್ನು ಇಲ್ಲಿಯ ಮುಖಂಡರಾದಂಥ ಅಶೋಕ್ ಯಲಹಡಗಿಯವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ರಡ್ಡಟ್ಟಿ ಗ್ರಾಮದ ಎಲ್ಲ ಹಿರಿಯರು ಬಹಳ ಉತ್ತಮವಾಗಿ ಈ ಒಂದು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ವಾಲ್ಮೀಕಿ ಜಯಂತಿಯನ್ನು ಆಚರಿಸುವ ಮುಖಾಂತರ ಅವರ ತತ್ವ ಆದರ್ಶಗಳನ್ನು ನೆನಪಿಸಿಕೊಳ್ಳುವ ಸಲುವಾಗಿ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ರಡ್ಡೇರಹಟ್ಟಿ ಗ್ರಾಮದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಕಾರ್ಯಕ್ರಮದ ಅಧ್ಯಕ್ಷರಾದ ಅಶೋಕ್ ಯಲಹಡಗಿ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತವಾಗಿ ರಮೇಶ್ ಜಾರಕಿಹೊಳಿ ಹಾಗೂ ಮಹೇಶ್ ಕುಮಟಳ್ಳಿ ಮಾರ್ಗದರ್ಶನದಲ್ಲಿ ಸುಮಾರು 13 ವರ್ಷಗಳಿಂದ ಈ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಉದ್ದೇಶ ಇಷ್ಟೇ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಜಯಂತಿ ನಿಮಿತ್ತವಾಗಿ ಈ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಇದಕ್ಕೆ ತನು ಮನೋಧನದಿಂದ ಸಹಾಯ ಸಹಕಾರ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ಬಸವನ ದುರ್ಗಾ ಮಾತೆಗೆ ನಮಸ್ಕರಿಸುತ್ತಾ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ರಾಜ್ಯದ ಜನತೆಗೆ ಹೇಳುತ್ತಾ, ಇವತ್ತಿನ ದಿವಸ 13ನೇ ವರ್ಷದ ಕಾರ್ಯಕ್ರಮ
ಎಲ್ಲ ಪಕ್ಷಾತೀತವಾಗಿ ಯಾವುದೂ ಸಮಾಜ ನಮ್ಮಲ್ಲಿ ಭೇದ ಭಾವ ಇಲ್ಲದೇ 13ನೇ ವರ್ಷ ಕಾರ್ಯಕ್ರಮ ಇವತ್ತು ನಡೆಸಿಕೊಡುವಂಥ ಎಲ್ಲ ನಮ್ಮ ಹಿರಿಯರು, ತಾಲೂಕದ ಮುಖಂಡರು, ಊರಿನ ಗ್ರಾಮದ ಹಿರಿಯರು ಎಲ್ಲರೂ ತನ ಮನ ಧನದಿಂದ ಸಹಕಾರ ಮಾಡ್ಯಾರು. ಮುಂದೆ ಇದೇ ರೀತಿ ಅವ್ರು ಮಾಡಲಿ, ದೇವರು ಅವ್ರಿಗೆ ಶಕ್ತಿ ಭಗವಂತ ಕೂಡಲಿ ಅನ್ನುವಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಏನೇನು ಆಯೋಜನೆ ಮಾಡಿ? ಎತ್ತಿನ ಗಾಡಿ ಸ್ಪರ್ಧೆ, ಕುದುರೆ ಗಾಡಿ ಸ್ಪರ್ಧೆಗಳು. ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಮೊದಲನೆಯ ಬಹುಮಾನ ಧರಪ್ಪ ಟಕ್ಕಣ್ಣವರ್ 15,000, ಎರಡನೇ ಬಹುಮಾನ ರವಿ ಪೂಜಾರಿ 10,000, ಮೂರನೇ ಬಹುಮಾನ ಸತ್ಯಪ್ಪ ಬಾಗಣ್ಣವರ್ 7,000, ನಾಲ್ಕನೆಯ ಬಹುಮಾನವಾಗಿ ಮಲ್ಲಪ್ಪ ಹಂಚಿನಾಳ 5,000 ಹಾಗೂ ಕುದುರೆ ಗಾಡಿ ಸ್ಪರ್ಧೆಗೆ ಪ್ರಥಮ ಬಹುಮಾನ ಅಪ್ಪ ಸಾಹೇಬ್ ಅವತಾಡೆ 10,000, ದ್ವಿತೀಯ ಬಹುಮಾನ ಗಿರೀಶ್ ಬುಟಾಳಿ 7,500 ರೂಪಾಯಿ, ಮೂರನೆಯ ಬಹುಮಾನ ಮಲ್ಲಿಕಾರ್ಜುನ್ ಅಂದಾನಿ 5,000, ನಾಲ್ಕನೆಯ ಬಹುಮಾನ ಕುಮಾರ್ ಪಡಸಲಗಿ 3,000 ರೂಪಾಯಿ ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಈ ಸಮಯದಲ್ಲಿ ಧರಪ್ಪ ಟಕ್ಕಣ್ಣವರ್, ಕುಮಾರ ಪಡಸಲಗಿ, ಸಂಪತ್ ಕುಮಾರ್ ಶೆಟ್ಟಿ, ಹರ್ಷ ಆಚಾರ್ಯ, ರಾವಸಾಬ್ ಪಾಟೀಲ, ಬಸವರಾಜ್ ಬುಟಾಳಿ, ವೀರೇಂದ್ರ ಕಾಗವಾಡೆ, ರಾಮಗುಂಡ ಜಂಗಿ, ಬಾಬಣ್ಣ ಸಾರವಾಡ, ಬಸಪ್ಪ ಚೆನ್ನಾಪುರ, ಪಾಂಡು ಭೋಸ್ಲೆ, ಸದಾಶಿವ ಆರಗೊಡ್ಡಿ, ಮುಖೇಶ್ ಭೋಸ್ಲೆ, ಸಂಗಪ್ಪ ಬೆಳ್ಳಂಕಿ, ಕುಮಾರ ಭೋಸ್ಲೆ, ಬಾಬು ಭೋಸ್ಲೆ, ಮಲ್ಲಿಕಾರ್ಜುನ್ ಹುಲಸದಾರ, ರಾಯಪ್ಪ ಬೆಳ್ಳಂಕಿ, ಪರಸಪ್ಪ ಉಮಾರಾಣಿ, ರಂಗನಾಥ್ ನಡುವಿನ ಮನಿ, ಹನುಮಂತ ಹಳಿಯಾಳ, ಲಕ್ಕಪ್ಪ ನಾಯಿಕ, ಲಕ್ಷ್ಮಣ್ ಸವದಿ ಹಾಗೂ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ಸಮುದಾಯದ ಮುಖಂಡರು, ಹಿರಿಯರು, ಗ್ರಾಮಸ್ಥರು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಚಿಕ್ಕೋಡಿ.